ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಕೊನೆಗೂ ಎಚ್ಚೆತ್ತ ಬೆಂಗಳೂರಿಗರು. ಕಾವೇರಿ ಹೋರಾಟಕ್ಕೆ ಜೈ. ಬೀದಿಗಿಳಿದ ವಿದ್ಯಾರ್ಥಿಗಳು. ಹಲವೆಡೆ ರಸ್ತೆ ಬಂದ್. ಎಟಿಎಂಗೆ ಹಣ ತುಂಬಿಸಲು ಹೋಗುತ್ತಿದ್ದ ವಾಹನ ದರೋಡೆ. ಒಂದು ಬಾಕ್ಸ್ನೊಂದಿಗೆ ಆರೋಪಿಗಳು ಪರಾರಿ. ಪೊಲೀಸರಿಂದ ಸಿಬ್ಬಂದಿ ವಿಚಾರಣೆ. ರಜ್ವಲ್ ಮಾರ್ಕೆಟ್ಗಿಲ್ಲ ವಿದ್ಯುತ್ ಸಂಪರ್ಕ. ಕತ್ತಲಲ್ಲೇ ನಡೆಯುತ್ತೆ ವ್ಯಾಪಾರ. ಶಾಸಕರ ವಿರುದ್ಧ ವ್ಯಾಪಾರಿಗಳ ಆರೋಪ. ಬಯಲಾಯಿತು ಹಾಡಹಗಲೇ ಹತ್ಯೆಯ ರಹಸ್ಯ. ಹಣಕ್ಕಾಗಿ ನಡೆದಿತ್ತು ಭೀಕರ ಮರ್ಡರ್. ಕೋರಮಂಗಲ ಪೊಲೀಸರಿಂದ 7 ಜನರ ಬಂಧನ. ಬಾಯಲ್ಲಿ ನೀರೂರಿಸುತ್ತೆ ಬೇಬಿಕಾರ್ನ್. ಗಿಜಿಗುತ್ತೆ ಸಜ್ಜನ್ ರಾವ್ ಸರ್ಕಲ್ ಕಾರ್ನ್ ಜಂಕ್ಷನ್. ಇದು ಗ್ರಾಹಕರ ಹಾಟ್ಸ್ಪಾಟ್. ಕಾವೇರಿ ಹೋರಾಟಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತಿದ್ದ ಬೆಂಗಳೂರಿಗರು ಕೊನೆಗೂ ಎಚ್ಚೆತ್ತಿದ್ದಾರೆ. ಕಾವೇರಿ ಹೋರಾಟಕ್ಕೆ ಜೈ ಅಂತಿದ್ದಾರೆ. ವಿವಿಧ ಸಂಘಟನೆ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡ ಬೆಂಗಳೂರಿಗರು. ಸಿಲಿಕಾನ್ ಸಿಟಿಯಲ್ಲೂ ಕಾವೇರಿ ಕಾವು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕ್ರಮಕ್ಕೆ ಖಂಡನೆ. ಕೊನೆಗೂ ಬೆಂಗಳೂರಿಗರು ಕಾವೇರಿ ಹೋರಾಟದ ಪರ ಧ್ವನಿ ಎತ್ತಿದ್ದಾರೆ. ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ವಿಜಯನಗರ ಟೋಲ್ಗೇಟ್ ಬಳಿ ರಸ್ತೆ ತಡೆ ನಡೆಸಿದ್ರು. ಸನ್ಮಾನ್ಯ ರಾಜ್ಯಪಾಲರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಲದು. ಇವತ್ತು ಕರ್ನಾಟಕದ ಸ್ಥಿತಿಗತಿಯನ್ನು ಕೇಂದ್ರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ರಾಜ್ಯಪಾಲರು ಕಣ್ಣು ಕಿವಿಯನ್ನು ತೆರಿಬೇಕಾಗಿದೆ. ನ್ಯಾಯಕ್ಕಾಗಿ ನಾವು ಸಂಘಟನೆ ರಾಜಭವನ ಚಲೋ ನಡೆಸಿತ್ತು. ಪತ್ರಕರ್ತ ಅಗ್ನಿ ಶ್ರೀಧರ್ ನೇತೃತ್ವದಲ್ಲಿ ರಾಜಭವನಕ್ಕೆ ಬೀಗ ಹಾಕಲು ಮುಂದಾದ ಸದಸ್ಯರನ್ನ ಪೊಲೀಸರು ಬಂಧಿಸಿದ್ರು. ರಾಜಭವನ ಇದೆಯಲ್ಲ, ಇಟ್ ಇಸ್ ಅ ರೆಪ್ರೆಸೆಂಟೇಷನ್. ಹಿ ರೆಪ್ರೆಸೆಂಟ್ಸ್ ಸೆಂಟ್ರಲ್ ಗವರ್ನಮೆಂಟ್. ಈತ ಕೇಂದ್ರ ಸರ್ಕಾರದ ಪ್ರತಿನಿಧಿ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ನಡೀತಾ ಇರೋ ವಿಷಯಗಳನ್ನ ಹೇಳಬೇಕು. ಆ ಮನುಷ್ಯ ಹೇಳ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಾವು ಈತನ ವಿರುದ್ಧ ಬಹಳ ಧಿಕ್ಕರಿಸ್ತೀವಿ. ಈತನ ವರ್ತನೆಯನ್ನು, ರಾಜ್ಯಪಾಲನ ವರ್ತನೆಯನ್ನು ನಾವೆಲ್ಲರೂ ಕನ್ನಡಿಗರು ಒಕ್ಕೊಲಿನಿಂದ ಧಿಕ್ಕರಿಸ್ತಿದ್ದೀವಿ. ಇನ್ನು ಬೆಂಗಳೂರು ವಿವಿ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ಜ್ಞಾನಭಾರತಿ ಪ್ರಧಾನ ಕಚೇರಿಯಿಂದ ಮೈಸೂರು ರಸ್ತೆವರೆಗೆ ಮೆರವಣಿಗೆ ನಡೆಸಿದ್ರು. ಟೌನ್ ಹಾಲ್ ಬಳಿ ವಂದೇ ಮಾತರಂ ಸಂಘಟನೆಯ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಈ ರಾಜ್ಯದ ಸಂಸದರು ಮತ್ತು ಈ ರಾಜ್ಯದ ಶಾಸಕರು, ಮಂತ್ರಿಗಳು ಇವರೆಲ್ಲರಿಗೂ ಕೂಡ ಮಾನ ಮರ್ಯಾದೆ ಇದ್ದರೆ ಇವರು ನಿಜವಾಗಲೂ ಕೂಡ ಇವರಿಗೆ ಕರ್ನಾಟಕದ ಬಗ್ಗೆ, ಇಲ್ಲಿನ ಜನ, ನೆಲ ಮತ್ತು ಇಲ್ಲಿನ ರೈತರ ಬಗ್ಗೆ ಇವ್ರಿಗೆ ನಿಜವಾಗಲೂ ಕಾಳಜಿ ಇರೋದೇ ಆದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಬಹಿರಂಗವಾಗಿ ಹೋರಾಟಕ್ಕಿಳಿರಿ. ಕಾವೇರಿ ಹೋರಾಟಕ್ಕೆ ಜೈಮಾರುತಿ ಆಟೋ ಚಾಲಕರ ಸಂಘ ಕೈಜೋಡಿಸಿದೆ. ಬೆಂಗಳೂರಿನಿಂದ ಮಂಡ್ಯದವರೆಗೂ ಆಟೋ ರ್ಯಾಲಿ ನಡೆಸಿದೆ. ಕರ್ನಾಟಕ ರಾಜ್ಯ ವಾಹನ ಚಾಲಕರ ಒಕ್ಕೂಟ ಕೂಡ ಪ್ರತಿಭಟನೆ ನಡೆಸಿತು. ಒಕ್ಕೂಟದ ಸದಸ್ಯರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಧರಣಿ ನಡೆಸಿದ್ರು. ಇನ್ನು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ತಮಿಳುನಾಡು ಸಿಎಂ ಜಯಲಲಿತಾ ಧೋರಣೆ ಖಂಡಿಸಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಜೆಡಿಎಸ್ ಯುವ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಆನಂದ್ರ ವೃತ್ತದಲ್ಲಿ ಅರಬೆತ್ತಲೆ ಮೆರವಣಿಗೆ ಮಾಡಿ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನವನ್ನು ಅಡ್ಡಗಟ್ಟಿ ಲಕ್ಷಾಂತರ ರೂಪಾಯಿ ಹಣ ದರೋಡೆ ಮಾಡಿರುವ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ನೈಸ್ ರಸ್ತೆಯಲ್ಲಿ ನಡೆದಿದೆ. ಶಿವಾಜಿನಗರದ ಕೋಲ್ಸ ಪಾರ್ಕಿನಿಂದ ಹಣ ತುಂಬಿಸಿಕೊಂಡು ಯೂನಿಯನ್ ಬ್ಯಾಂಕ್ನ ಎಟಿಎಂಗಳಿಗೆ ಹಣ ತುಂಬಿಸಲು ತೆರಳುತ್ತಾ ಇರಬೇಕಾದರೆ ದರೋಡೆ ನಡೆದಿದೆ. ಗನ್ಮ್ಯಾನ್ ಭದ್ರತೆಯೊಂದಿಗೆ ಒಟ್ಟು 6 ಜನರು ವಾಹನದಲ್ಲಿ ಇದ್ದಾಗಲೂ ಈ ಘಟನೆ ನಡೆದಿರುವುದು ಅನುಮಾನ ಹುಟ್ಟುಹಾಕಿದೆ. 4 ದರೋಡೆಕೋರರ ತಂಡ ಕಣ್ಣಿಗೆ ಖಾರದ ಪುಡಿ ಎರಚಿ ವಾಹನದ ದಿಕ್ಕು ತಪ್ಪಿಸಿ ಹಣದ 1 ಬಾಕ್ಸ್ ದೋಚಿಕೊಂಡು ಪರಾರಿಯಾಯಿತೆಂದು ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿದ ಹುಳಿಮಾವು ಪೊಲೀಸರು ವಾಹನದ ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಪರಾರಿಯಾಗಿರುವ 2 ಸಿಬ್ಬಂದಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಡಿಸಿಪಿ ಹರ್ಷ ತನಿಖೆ ಚುರುಕುಗೊಳಿಸಿದ್ದಾರೆ.
ಕೋರಮಂಗಲದಲ್ಲಿ ಅಂದು ನಡೆದಿದ್ದ ಕೊಲೆ ಜನರನ್ನ ತಲ್ಲಣಗೊಳಿಸಿತು. ಹಾಡ ಹಗಲೇ ದುಷ್ಕರ್ಮಿಗಳು ಆಟೋ ರಿಕ್ಷಾದಲ್ಲಿ ಬಂದು ಬೈಕ್ ಸವಾರನನ್ನ ಅಡ್ಡಗಟ್ಟಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಈಗ ಕಮ್ಮಿ ಎಣಿಸ್ತಾ ಇದ್ದಾರೆ. ದಿನಾಂಕ 29/9/2012 ಮಧ್ಯಾಹ್ನ 3:30 ಸಮಯ. ಸ್ಥಳ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿ. ಕಳೆದ ತಿಂಗಳ 29ರಂದು ಮಠ ಮಧ್ಯಾಹ್ನ 3:30 ಸಮಯದಲ್ಲಿ ಕೋರಮಂಗಲ ಪಾಸ್ಪೋರ್ಟ್ ಕಚೇರಿ ಬಳಿ ಕೊಲೆಯಾಗಿತ್ತು. ದಿನಕರ್ ಎಂಬಾತನನ್ನ ಆಟೋದಲ್ಲಿ ಬಂದ ದುಷ್ಕರ್ಮಿಗಳು ಅಡ್ಡಗಟ್ಟಿ ಲಾಂಗು ಮಚ್ಚುಗಳಿಂದ ಹೊಡೆದು ಕೊಂದು ಹಾಕಿದ್ರು. ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಕೋರಮಂಗಲ ಪೊಲೀಸರು 8 ಜನರಲ್ಲಿ 7 ಜನರನ್ನ ಬಂಧಿಸಿದ್ದಾರೆ. ಬೇಡಿ ಹಾಕೊಂಡು ಸಾಲಾಗಿ ಬರ್ತಿದ್ದಾರಲ್ಲ, ಇವರೇ ನೋಡಿ ಕೊಲೆ ಪಾತಕಿಗಳು. ಹೆಸರು ಅಶ್ವಥ್, ಶಿವಕುಮಾರ್ ಅಲಿಯಾಸ್ ಬೋಂಡಾ ಶಿವ, ಸಂತೋಷ್ ಅಲಿಯಾಸ್ ಪಳನಿ, ಶೇಖ್ ಜಾಫರ್ ಸಾದಿಕ್ ಅಲಿಯಾಸ್ ಮುನ್ನಾ, ಕೆ ಶಂಕರ್ ಹಾಗೂ ಚೇತನ್. ಈ ಕೊಲೆ ಮಾಡಿರುವ ತಂಡ ಪ್ರಮುಖವಾಗಿ ಅಶ್ವತ್ಥ ಅನ್ನುವ ಒಬ್ಬ ಪ್ರಮುಖ ಆರೋಪಿ ಹಾಗೂ ಇವನ ಸಹಚರರು 7 ಜನ ಸಹಚರರು ಸೇರಿ ಈ ಕೊಲೆ ಮಾಡಿರೋದು ಈಗ ನಮಗೆ ತಿಳಿದು ಬಂದಿದೆ. ಕಳೆದ ಕೆಲವು ದಿನಗಳಿಂದ ಈ ಅಶ್ವತ್ಥ ಮತ್ತು ಮೃತ ದಿನಕರ ಇವರಿಗೆ ವೈಯಕ್ತಿಕವಾದ ನೆಲೆಗಳಲ್ಲಿ ಕೆಲವು ಸಂಶಯ ಹಾಗೂ ಭಿನ್ನಾಭಿಪ್ರಾಯಗಳು ಮೂಡಿ ಇವರ ಒಂದು ಸಂಬಂಧಗಳು ಒಡಕು ಕಾಣಿಸಿರ್ತದೆ. ಈ ಕೊಲೆ ನಡೆದಿದ್ದು ಹಣಕ್ಕೋಸ್ಕರ. ಅಶ್ವಥ್ ಹಾಗೂ ದಿನಕರ್ ನಡುವೆ ಇದ್ದ ಹಣದ ವ್ಯವಹಾರದಿಂದಾಗಿಯೇ ದಿನಕರ್ ಹೆಣವಾಗಿ ಹೋದ. ಒಟ್ಟು 8 ಆರೋಪಿಗಳ ಪೈಕಿ ಒಬ್ಬ ತಲೆಮರೆಸಿಕೊಂಡಿದ್ರೆ ಮತ್ತೊಬ್ಬ ಸರವಣ್ ಅಲಿಯಾಸ್ ಮಣಿ ಎಂಬಾತ ಶ್ರೀರಂಗಪಟ್ಟಣಕ್ಕೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಶರವಣ್ ಸಾಯುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಮರ್ಡರ್ ಕೇಸಲ್ಲಿ ಆಗಿದ್ದಾರೆ ಇಲ್ವೋ ಅವ್ರು ಮಾಡಿರೋದು ಅವರು ಇದು ಅದೇ ಮಂಗಳವಾರನೇ ತಲೆ ಕೆಡಿಸಿದ್ದಾರೆ ಯಾರೋ ಸರಿಯಾಗಿ. ನನಗೇನು ಎನ್ಕ್ವೈರಿ ಮಾಡಿಲ್ಲ. ಈ ಥರ ಜಗಳ ಮಾಡ್ಕೊಂಡಿದ್ದಾನೆ, ಬಾಪ ನಿಮ್ಮ ಅಣ್ಣ ಬಂದ ಮೇಲೆ ಬಿಟ್ಟು ಕಳಿಸ್ತೀನಿ ಅಂತ ಕರ್ಕೊಂಡೋದ್ರು. ನನ್ನ ಭಾನುವಾರ 2 ಗಂಟೆಗೆ ಬಿಟ್ಬಿಟ್ರು. 2:30 ಆಚೆ ಬಂದಾಗ ಈ ಥರ ಮಾಡ್ಕೊಂಡಿದ್ದಾನೆ ಅಂತ ನಮ್ಗೆ ಗೊತ್ತಾಯ್ತು. ಕೊಲೆಯಾದ ಕ್ಷಣದಿಂದಲೂ ಆರೋಪಿಗಳ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದ ಕೋರಮಂಗಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ತಲೆಮರೆಸಿಕೊಂಡಿರೋ ಆರೋಪಿಗಾಗಿ ಬಲವೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.